ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲಿಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ನಾನು ಸಲೀಂ ಜಾವಿದ್. ಅವ್ಯವಸ್ಥೆಯಿಂದ ಕಪ್ಪು ಚುಕ್ಕೆಯಾದ ದಾವಣಗೆರೆ ಮುಸ್ಲಿಂ ಹಾಸ್ಟೆಲ್. ನಾವು ನಿಮಗೆ ಮುಸ್ಲಿಂ ಹಾಸ್ಟೆಲ್ ಒಳಗಡೆ ಇರುವಂತಹ ಅವ್ಯವಸ್ಥೆಯನ್ನು ನಾವು ನಿಮಗೆ ತೋರಿಸ್ತೀವಿ, ವೀಕ್ಷಿಸಿ. ತಾವು ನೋಡ್ತಾ ಇದ್ದೀರಾ, ತಮಗೆ ಕಾಣ್ತಾ ಇದೆ. ಇಲ್ಲಿ ನೋಡಿ, ಮಳೆ ಬಂದರೆ ಇಲ್ಲಿ ಎಷ್ಟೊಂದು ಅವ್ಯವಸ್ಥೆ ಆಗುತ್ತೆ. ಇದು ಒಂಥರ ಹಳ್ಳ ಆಗಿಬಿಟ್ಟಿದೆ. ಎಷ್ಟು ಗುಂಡಿಗಳಿದ್ದಾವೆ, ಯಾವ ಥರ ನೀರು ನಿಂತ್ಕೊಂಡಿದೆ. ಇಲ್ಲಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡೋಕ್ಕೆ ಏನು ಇಲ್ಲಿದ್ದಾರೆ, ಅವರು ಹೊರಗೆ ಹೋಗಿ ಮತ್ತೆ ಒಳಗೆ ಬರುವಾಗ ಒಂದು ದೊಡ್ಡ ಹರಸಾಹಸ ಮಾಡಬೇಕಾಗುತ್ತೆ. ಇದಕ್ಕೆ ಜವಾಬ್ದಾರಿ ಯಾರು? ಇದು ಯಾರು ವ್ಯವಸ್ಥೆ ಸರಿ ಮಾಡಬೇಕು? ಸಮಾಜದ ಏನು ಈ ಸಮಾಜದವ್ರು ಇರ್ತಾರೆ, ಮುಸ್ಲಿಂ ಸಮಾಜದ ಮುಖಂಡರಾಗಲಿ, ಸಮಾಜ ಸೇವಕರಾಗಲಿ, ಜನಪ್ರತಿನಿಧಿಗಳಿಗೆ ಪ್ರಶ್ನೆ ಮಾಡಬೇಕಂದ್ರೆ ಇಲ್ಲಿ ಯಾರಿದ್ದಾರೆ? ಇಲ್ಲಿ ಚುನಾಯಿತ ಪ್ರತಿನಿಧಿಗಳ ಅವಧಿ ಮುಗಿದು 3.5 ವರ್ಷ ಆಗಿದೆ. 3ರಿಂದ 3.5 ವರ್ಷ ಆಗಿದೆ. ಇಲ್ಲಿ ಚುನಾವಣೆ ನಡೆದಿಲ್ಲ. ಅವರಿಗೆ ಚುನಾವಣೆ ಯಾಕೆ ನೀವು ಮಾಡ್ತಾ ಇಲ್ಲ ಅಂತ ಹೋಗಿ ಯಾರಾದರೂ ಮನವಿ ಮಾಡಿದರೆ, ಅವರಿಗೇನಾದರೂ ಪ್ರಶ್ನೆ ಮಾಡಿದರೆ, ಆಡಳಿತಾಧಿಕಾರಿ ಆದಂತಹ ಮೌಜಮ್ ಪಾಷಾ ಅವರು ಒಂದು ಉದಾಹರಣೆಗಳು ಕೊಡ್ತವೆ, ಕೆಲವೊಂದು ನೆಪಗಳು ಹೇಳ್ತಾರೆ. ಇದು ಸದಸ್ಯತ್ವದ ಕೆಲವೊಂದು ಸಮಸ್ಯೆ ಇದೆ, ಅದು ರಿನ್ಯೂವಲ್ ಮಾಡಬೇಕು, ಅದ್ರದ್ದು ಸಮಸ್ಯೆ ನಡೀತಾ ಇದೆ, ರಾಜ್ಯ ಕಮಿಟಿಯ ಗಮನಕ್ಕೆ ನಾವು ತಂದಿದ್ದೀವಿ, ಅಲ್ಲಿಂದ ಒಂದು ಆರ್ಡ್ರ್ ಬರುತ್ತೆ, ಅದಕ್ಕೆ ನಾವು ಕಾಯ್ತಾ ಇದ್ದೀವಿ ಅಂತ ಅವರು ಹೇಳ್ತಾ ಇರ್ತಾರೆ. ಇದು ಹೇಳ್ತಾ ಇರೋದು ಈಗಲ್ಲ, 3 ವರ್ಷ ಮೇಲೆ ಆಯಿತು. ಈ ಸಮಸ್ಯೆ ಬಗೆಹರಿತಾ ಇಲ್ಲ. ಅಂದರೆ ಈ ಸಮಸ್ಯೆ ಬಗೆಹರಿದಲ್ಲ ಅಂದರೆ ಅಲ್ಲೇನು ಚುನಾವಣೆ ನಡೆಯಲ್ವಾ? ನೀವು ಚುನಾವಣೆನೇ ಮಾಡಲ್ವಾ? ಮತ್ತು ಇದು ಚುನಾವಣೆ ನಡೆದಿಲ್ಲ ಅಂತಂದರೆ ಈಗ ಬಂದಿರುವಂಥ ಏನು ಚುನಾವಣೆಯಲ್ಲಿ ಗೆದ್ದು ಬಂದಿರುವಂತಹ ಕಮಿಟಿ ಅದು ಆಗಿ ಅವರು ಏನಾದರೂ ಒಂದು ಅಭಿವೃದ್ಧಿ ಕೆಲಸನಾದರೂ ಮಾಡ್ತಾರೆ. ಇದಕ್ಕೆ ಕೇಳೋರು ಇಲ್ಲ, ಹೇಳೋರು ಇಲ್ಲ. ನಮ್ಮ ಈ ದಾವಣಗೆರೆಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಈ ದಾವಣಗೆರೆ ಸ್ಮಾರ್ಟ್ ಸಿಟಿ, ಜ್ಞಾನ ಕಾಶಿ, ದೊಡ್ಡ ದೊಡ್ಡ ವಿದ್ಯಾ ಕೇಂದ್ರಗಳು ಇಲ್ಲಿ ದಾವಣಗೆರೆಯಲ್ಲಿ ಇದ್ದಾವೆ. ಮಾನ್ಯ ಜಿಲ್ಲಾ ಉಸ್ತುವಾರಿ ಶಾಸಕರು ಸಹ, ಉಸ್ತುವಾರಿ ಸಚಿವರು ಸಹ ಯಾಕೆ ಈ ಮುಸ್ಲಿಂ ಹಾಸ್ಟೆಲ್ ಬಗ್ಗೆ ನೀವು ಈ ಕಡೆ ಗಮನ ಕೊಡ್ತಾ ಇಲ್ಲ? ನಮ್ಮ ದಾವಣಗೆರೆಯ MLC ಸಾಹೇಬರು, ತವರು ಕ್ಷೇತ್ರ, ಅವರು MLC ವಿತ್ತು ರಾಜ್ಯ ಅಲ್ಪಸಂಖ್ಯಾತರ ರಾಜ್ಯ ಅಧ್ಯಕ್ಷರು ದಾವಣಗೆರೆಯಲ್ಲೇ ಇದ್ದಾರೆ. ರಾಜ್ಯ ಕಮಿಟಿಯ ಸದಸ್ಯರು ದಾವಣಗೆರೆಯಲ್ಲಿ ಇದ್ದಾರೆ. ಒಂದು 2-3 ಇದ್ದಾರೆ. ಅಂದರೆ ಇವರು ಯಾರು ಈ ಕಡೆ ಗಮನ ಕೊಡ್ತಾ ಇಲ್ಲ ಅಂತಂದರೆ, ಮಾನ್ಯ ಮೊಹಮ್ಮದ್ ಸಿರಾಜ್ರವರು ಮೊನ್ನೆ ಅವ್ರದ್ದು ಅವಧಿ ಮುಗಿದಿದೆ. ಅವರು ಚೇರ್ಮನ್ ಆಗಿದ್ದರು ಇಲ್ಲಿ. ಅವರು ಸಹ ಈ ಚುನಾವಣೆ ಬಗ್ಗೆನೂ ತಲೆ ಕೆಡಿಸ್ಕೊಂಡಿಲ್ಲ. ಇಲ್ಲಿ ಏನು ಅವ್ಯವಸ್ಥೆ ಆಗ್ತಾ ಇದೆ ಅದ್ರ ಬಗ್ಗೆನೂ ಸಹ ಅವರು ಗಮನ ಹರಿಸಿಲ್ಲ ಅಂತ ಅನಿಸುತ್ತೆ. ಅವರು ಸಹ ಈ ಕಡೆ ಗಮನ ಹರಿಸಿದ್ದರೆ ಇಷ್ಟೊಂದು ಅವ್ಯವಸ್ಥೆ, ನೀರು ನಿಂತ್ಕೊಳ್ಳೋದು, ಗುಂಡಿ ಆಗೋದು, ಇಷ್ಟೊಂದು ಗಲೀಜಾಗೋದು ಅದು ಕಾಣ್ತಾ ಇಲ್ಲಿದ್ದೇನೋ. ಅವರು ಸಹ ಗಮನ ಕೊಟ್ಟಿಲ್ಲ. ಅಂದರೆ ಇದು ಮುಂದೆ ಯಾರಿಗೆ ಕೇಳಬೇಕು? ಜನ ಯಾರಿಗೆ ಪ್ರಶ್ನೆ ಮಾಡಬೇಕು? ಮೈಸೂರಿನ ದಿವಾನರಾಗಿದ್ದಾಗ ಸರ್ ಮಿರ್ಜಾ ಇಸ್ಮಾಯಿಲ್ ಸಾಹೇಬರು ಮುಸ್ಲಿಮ್ಸು ಸಮುದಾಯ, ಮುಸ್ಲಿಮ್ಸು ಮಕ್ಕಳು, ಬಡ ಕುಟುಂಬದವರು ಇಲ್ಲಿ ಒಂದು ಒಳ್ಳೆ ವಿದ್ಯಾಭ್ಯಾಸ ಕಲೀಲಿ, ಆಮೇಲೆ ಒಳ್ಳೆ ವಾತಾವರಣದಲ್ಲಿ ಅವರು ಓದಿ ಬೆಳೀಲಿ ಅಂತ ಒಂದು ದೇಣಿಗೆಯನ್ನು ಕೊಟ್ಟಿದ್ದರು. ಇದು ಒಂದು ದೊಡ್ಡ ಕಮರ್ಷಿಯಲ್ಲೇ ಆಗಿದೆ ಹೊರತು ಇಲ್ಲಿ ವಿದ್ಯಾಭ್ಯಾಸ ಚೆನ್ನಾಗಿ ನಡೀತಾ ಇದೆ. ಅಂದರೆ ಇಲ್ಲಿನ ಅವ್ಯವಸ್ಥೆ ಇನ್ನೂ ಸರಿ ಹೋಗಿಲ್ಲ, ಇಲ್ಲಿನ ವಾತಾವರಣ, ಒಳಗಡೆ ಇರುವಂಥ ವಾತಾವರಣ ಸರಿ ಇಲ್ಲ ಅಂತ ಜನ ಮಾತಾಡ್ಕೊತ ಇದ್ದಾರೆ. ಇವರು ಆದಷ್ಟು ಬೇಗ ಒಂದು ಚುನಾವಣೆ ಬಗ್ಗೆ ಏನಾದರೂ ಒಂದು ನಿರ್ಣಯ ತಗೊಂಡು ಒಂದು ಚುನಾವಣೆ ಮಾಡಿ ಅದರಲ್ಲಿ ಬರುವಂತಹ ಪ್ರತಿನಿಧಿಗಳು, ಅವ್ರೇನು ಜನಪ್ರತಿನಿಧಿಗಳು ಇರ್ತಾರೆ, ಅವರಾದರೂ ಮುಂದೆ ನಿಂತ್ಕೊಂಡು ಏನಾದರೂ ಕೆಲಸನಾದರೂ ಆಗುತ್ತೆ. MLC ಸಾಹೇಬರು ಅವರ ಕೆಲಸದಲ್ಲಿ, ಅವ್ರ ಒತ್ತಡದಲ್ಲಿ ಇದ್ದಾರೆ. ಅವರಿದಾದಂಥ ಅವ್ರದ್ದು ದೊಡ್ಡ ಜವಾಬ್ದಾರಿ ಇರುತ್ತೆ. ಮೌಜಮ್ ಪಾಷಾ ಅವರಿಗೆ ವಕ್ಫಿನ ಕಚೇರಿಯ ಒತ್ತಡ, ಮುಸ್ಲಿಂ ಹಾಸ್ಟೆಲಿನ ಒತ್ತಡ, ಅವರು ಸಹ ಈ ಕಡೆ ಗಮನ ಕೊಡ್ತಾ ಇಲ್ಲ. ಅದಕ್ಕೆ ಇಲ್ಲಿ ಈ ವಿದ್ಯಾಭ್ಯಾಸ ಕಲಿಯೋಕ್ಕೆ, ವಿದ್ಯಾಭ್ಯಾಸ ಮಾಡೋಕ್ಕೆ ಇಲ್ಲಿ ಒಂದು
ಒಳ್ಳೆ ವಾತಾವರಣದಲ್ಲಿ ಓದಿ ಬೆಳೆಯಲಿಕ್ಕೆ ಏನು ಬಡ ಕುಟುಂಬದ ಮಕ್ಕಳು ಈ ಮುಸ್ಲಿಂ ಹಾಸ್ಟೆಲಿಗೆ ಏನು ಬಂದು ಇಲ್ಲಿದ್ದಾರೆ, ಅವರಿಗೆ ಒಂದು ಒಳ್ಳೆ ವಾತಾವರಣದಲ್ಲಿ ನೀವು ತಾವು ಕಲೀಲಿ ಅಂತ ಅವ್ರಿಗೊಂದು ಒಳ್ಳೆಯ ವ್ಯವಸ್ಥೆ ಮಾಡಿಕೊಡಿ. ಆದಷ್ಟು ಇಲ್ಲಿ ಬೇಗ ಚುನಾವಣೆ ಆಗಲಿ, ಒಂದು ಒಳ್ಳೆ ಕಮಿಟಿ ಬಂದು ಒಂದು ಒಳ್ಳೆ ಕೆಲಸ ಮಾಡಲಿ ಅಂತ ಆ ಥರ ಒಂದು ಏನಾದರೂ ಒಂದು ನಿರ್ಣಯ ತಗೊಳ್ರಿ. ಉಸ್ತುವಾರಿ ಸಚಿವರು ಮಾನ್ಯ MLC ಸಾಹೇಬರು, ಮೊನ್ನೆ ಅವಧಿ ಮುಗಿದಂತಹ ಮೊಹಮ್ಮದ್ ಸಿರಾಜ್ರವರು ಹಾಗೂ ಮೊಹಜಮ್ ಪಾಷಾ ಆಡಳಿತಾಧಿಕಾರಿಗಳು ತಾವೆಲ್ಲರೂ ಸೇರ್ಕೊಂಡು ಇಲ್ಲಿ ಏನು ಅವ್ಯವಸ್ಥೆ ಆಗಿದೆ ಇದ್ರ ಬಗ್ಗೆ ಗಮನ ಕೊಡಿ. ತಾವು ಈ ಆಗಿರುವಂಥ ಅವ್ಯವಸ್ಥೆ ಬಗ್ಗೆ ಗಮನ ಕೊಟ್ಟು ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡ್ತೇವೆ ಅಂತ ನಾವು ಸಹ ಭಾವಿಸಿದ್ದೀವಿ. ನಮಸ್ಕಾರ.